ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಬ್ಲ್ಯೂ ಅನ್ರಿಯಲ್ ಡಾಕ್ಯುಮೆಂಟ್ರಿಯ 2ನೇ ಎಪಿಸೋಡ್ ಆದಂತಹ ಪುಷ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ಮೊದಲನೇ ಎಪಿಸೋಡ್ನ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ, ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈ ಒಂದು ವಿಡಿಯೋದಲ್ಲಿ 2ನೇ ಎಪಿಸೋಡ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ಎಪಿಸೋಡ್ ಪ್ರಾರಂಭದಲ್ಲಿ ನಮಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ಜೇ ಊಸೋ ಅವರು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಹೇಳ್ತಾರೆ, ಈ ಒಂದು ಬಿಸ್ನೆಸ್ ಅಲ್ಲಿ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ನನ್ನ ಫ್ಯಾಮಿಲಿ ಲೆಗೆಸಿ ಇದೆ ಅಂಡ್ ಅವರಿಗಿಂತ ನಾನು ತುಂಬಾನೇ ಡಿಫ್ರೆಂಟ್ ಆಗಬೇಕು ಅಂಡ್ ಅದು ನನಗೆ ತುಂಬಾನೇ ದೊಡ್ಡ ಚಾಲೆಂಜ್ ಅಂತ ನಮ್ಮ ಜೇ ಊಸೋ, ಮಾರ್ಕ್ ಹೆನ್ರಿ ಹಾಗೆ ಇನ್ನೀ ರೀತಿ ಸೂಪರ್ ಸ್ಟಾರ್ಸ್ ಗಳು ಸೀದಾ ಡಬ್ಲ್ಯೂ ಹೆಡ್ ಕ್ವಾರ್ಟರ್ ಗೆ ಹೋಗ್ತಾ ಇರ್ತಾರೆ. ನಮ್ಮ ಜೇ ಊಸೋ ಅವರು ಕಾರಲ್ಲಿ ಅಲ್ಲಿಗೆ ಹೋದಾಗ ಅಲ್ಲಿನ ಸೆಕ್ಯೂರಿಟಿ ಜೇ ಊಸೋ ಅವ್ರನ್ನ ಗುರ್ತಿಡಿಯೋದಿಲ್ಲ. ಅವ್ರು ಹೇಳ್ತಾರೆ, ಇಲ್ಲಿ ನಿಮ್ಮ ನೇಮೇ ಇಲ್ವಲ್ಲ, ಬರೀ ಮಾರ್ಕ್ ಹೆನ್ರಿ ಅವರ ನೇಮ್ ಮಾತ್ರ ಇದೆ ಅಂತ. ನಮ್ಮ ಜೇ ಊಸೋ ಅವರು ಕೇಳ್ಕೊತಾರೆ ಅವ್ರ ಹತ್ರ, ನಾನು ಕಣಪ್ಪ ಜೇ ಊಸೋ, ನಾನು ಕೂಡ ಡಬ್ಲ್ಯೂ ರೆಸ್ಲರ್ ಅಂತ. ಬಟ್ ಅಲ್ಲಿನ ಸೆಕ್ಯೂರಿಟಿ ಗಾರ್ಡು, ಇಲ್ಲ ಇಲ್ಲಿ ನೇಮ್ ಇಲ್ಲ, ಸೊ ನಿಮ್ಮನ್ನ ಒಳಗಡೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಇರ್ತಾನೆ. ಅದಾದ್ಮೇಲೆ ನಮ್ಮ ಮಾರ್ಕ್ ಹೆನ್ರಿ ಅವರ ಜೊತೆ ನಾನು ಇದ್ದೀನಿ, ಮಾರ್ಕ್ ಹೆನ್ರಿಗೂ ಕೂಡ ನಾನು ಯಾರು ಅಂತ ಗೊತ್ತು ಅಂತ ಹೇಳಿದ್ಮೇಲೆ ಜೇ ಊಸೋ ಅವ್ರನ್ನ ಒಳಗಡೆ ಬಿಡಲಾಗುತ್ತೆ. ಇದಾದ್ಮೇಲೆ ನಮಗೆ ಕಂಪ್ಲೀಟ್ ಸ್ಟೋರಿನ ತೋರಿಸ್ತಾರೆ. ಸೊ ರಾಯಲ್ ರಂಬಲ್ ಬಿಲ್ಡ್ ನ ಡಬ್ಲ್ಯೂ ಅವರು ಈ ಒಂದು ಎಪಿಸೋಡ್ ಅಲ್ಲಿ ತೋರಿಸ್ತಾರೆ. ರಾಯಲ್ ರಂಬಲ್ ಗಿಂತ ಮುಂಚೆ 2 ಶೋಸ್ಗಳು ಹಾಗೆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಇಂದಿನ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಇಲ್ಲಿ ತಿಳಿಸ್ತಾರೆ. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಮೇನ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಕೂಡ ತಗೊಂಡು ಬಂದಿರ್ತಾರೆ. ಅಂಡ್ ಅಲ್ಲಿನ ಸ್ಟೋರಿನೂ ಕೂಡ ಇವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಯಾವ ರೀತಿ ಕೆವಿನ್ ಓವೆನ್ಸ್ ಹಾಗೆ ನನ್ನ ನಡುವೆ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇತ್ತು. ಕೆವಿನ್ ಓವೆನ್ಸ್ ಅವರಿಗೆ ಅನಿಸ್ತಾ ಇತ್ತು, ನನಗೆ ಡಬ್ಲ್ಯೂ ಅವರು ಇಷ್ಟು ಪುಷ್ ನ ಕೊಡೋದ್ರಿಂದ ಕೆವಿನ್ ಓವೆನ್ಸ್ ಅವರ ಮೇಲೆ ಯಾರು ಗಮನ ಕೊಡ್ತಾ ಇಲ್ಲ ಅಂತ. ಅಂಡ್ ಆ ಒಂದು ಕಾರಣದಿಂದ ಕೆವಿನ್ ಓವೆನ್ಸ್ ಅವರು ನನ್ನ ಮೇಲೆ ಹೀಲ್ ಟರ್ನ್ ಮಾಡಿದ್ದು. ಅಷ್ಟೇ ಅಲ್ಲ, ಆ ಒಂದು ಹೀಲ್ ಟರ್ನ್ ಕೂಡ ಟ್ರಿಪಲ್ ಎಚ್ ಅವರು ಯಾವುದೇ ರೀತಿಯ ಕ್ಯಾಮ್ರಾ ಇಲ್ದಲೆ ಪ್ಲಾನ್ ಮಾಡಿದ್ರು. ಅಂದ್ರೆ ಟ್ರಿಪಲ್ ಎಚ್ ಅವರು ನಮಗೆ ಹೇಳ್ ಕಳಿಸ್ತಾರೆ, ಬ್ಯಾಡ್ ಬ್ಲೇಡ್ ಮುಗಿದ ಕೂಡಲೇ ನೀವಿಬ್ರು ಕೂಡ ಹೋಗಿ ಪಾರ್ಕಿಂಗ್ ಲಾಟ್ ಅಲ್ಲಿ ಕಿತ್ತಾಡೋದಕ್ಕೆ ಶುರು ಮಾಡ್ತೀರಾ, ಬಟ್ ನಿಮ್ಮನ್ನ ಇಲ್ಲಿ ಯಾವುದೇ ರೀತಿಯ ಕ್ಯಾಮ್ರಾ ಶೂಟ್ ಮಾಡೋದಿಲ್ಲ, ಬಟ್ ನಿಮ್ಮನ್ನ ಫ್ಯಾನ್ಸ್ ಗಳೇ ರೆಕಾರ್ಡ್ ಮಾಡಿ ಅದನ್ನ ವೈರಲ್ ಮಾಡ್ತಾರೆ ಅಂತ ಟ್ರಿಪಲ್ ಎಚ್ ಅವರು ಈ ರೀತಿ ಆಂಗಲ್ ನ ತಗೊಂಡ್ ಬರ್ತಾರೆ. ನಿಜವಾಗ್ಲೂ ಆ ಒಂದು ಟೈಮ್ ಅಲ್ಲಿ ಫ್ಯಾನ್ ಏನಾದ್ರೂ ನಮ್ಮನ್ನ ನೋಟಿಸ್ ಮಾಡಲಿಲ್ಲ ಅಂತಿದ್ರೆ ಆ ಒಂದು ಆಂಗಲ್ ಕಂಪ್ಲೀಟ್ ಆಗಿ ವೇಸ್ಟ್ ಆಗ್ತಾ ಇತ್ತು. ಬಟ್ ಆ ರೀತಿ ಆಗೋದಿಲ್ಲ, ಫ್ಯಾನ್ಸ್ಗಳು ನಮ್ಮನ್ನ ನೋಟಿಸ್ ಮಾಡಿ ನಮ್ಮನ್ನ ವಿಡಿಯೋ ಶೂಟ್ ಮಾಡಿ ವೈರಲ್ ಮಾಡ್ತಾರೆ. ಇದಾದ್ಮೇಲೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಮೊದಲ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ತುಂಬಾ ವರ್ಷ ಆದ್ಮೇಲೆ ಮಾಡಿಸ್ತಾ ಇರ್ತಾರೆ. ಅಂಡ್ ನನ್ನ ಹಾಗೆ ಕೆವಿನ್ ಓವೆನ್ಸ್ ಅವರ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಮ್ಯಾಚ್ ಅಲ್ಲಿ ಪೈಲ್ ಡ್ರೈವರ್ ನ ಯೂಸ್ ಮಾಡೋದಕ್ಕೂ ಕೂಡ ಕೆವಿನ್ ಓವೆನ್ಸ್ ಅವರಿಗೆ ಪರ್ಮಿಷನ್ ನ ಕೊಡ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಗಳು ಆಗ್ತದೆ. ಪೈಲ್ ಡ್ರೈವರ್ ನ ನಮ್ಮ ಕೆವಿನ್ ಓವೆನ್ಸ್ ಅವರು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಈ ಒಂದು ಸ್ಟೋರಿ ಲೈನ್ ಗೆ ಇನ್ನೂ ಕೂಡ ಪ್ರಾಣ ಸಿಕ್ಕಂಗಾಗುತ್ತೆ ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಡಿಸ್ಕಷನ್ಸ್ ನಡೆಸ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓವೆನ್ಸ್ ಅವರನ್ನ ಸೋಲಿಸಿದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಕೆವಿನ್ ಓವೆನ್ಸ್ ಅವರ ಮೇಲೆ ಫೋಕಸ್ ಮಾಡಿ, ಕೆವಿನ್ ಓವೆನ್ಸ್ ಈಗ ನೀನು ಹೋಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ಅಂಡ್ ಅದೇ ರೀತಿ ನಮ್ಮ ಕೆವಿನ್ ಓವೆನ್ಸ್ ಅವರು ಹೋಗ್ತಾರೆ, ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಪೈಲ್ ಡ್ರೈವರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕೆವಿನ್ ಓವೆನ್ಸ್ ಅವರಿಗೆ ಚಾಂಪಿಯನ್ಶಿಪ್ ನ ತಗೊಂಡು ನೀನು ಲೀವ್ ಆಗಬೇಕಾದ್ರೆ ಮತ್ತೊಮ್ಮೆ ಹೋಗಿ ಕೋಡಿ ರೋಡ್ಸ್ ಅವರ ಮೇಲ್ಗಡೆ ನಿಂತ್ಕೊ ಅಂತಾನು ಕೂಡ ಟ್ರಿಪಲ್ ಎಚ್ ಅವರು ಹೇಳ್ ಕಳಿಸ್ತಾರೆ. ಅಂಡ್ ಅದೇ ರೀತಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಸ್ಟೇಜ್ ಹತ್ರ ಬಂದಾಗ ನಾನು ಕೂಡ ಬರ್ತೀನಿ, ನನಗೂ ಕೂಡ ತೊಳ್ಳು ಅಂತ ನಮ್ಮ ಟ್ರಿಪಲ್ ಎಚ್ ಅವರೇ ಕೆವಿನ್ ಓವೆನ್ಸ್ ಅವ್ರಿಗೂ ಕೂಡ ಹೇಳ್ ಕಳಿಸ್ತಾರೆ. ಅಂಡ್ ಸ್ಟೇಜ್ ಹತ್ರ ನಮಗೆ ಟ್ರಿಪಲ್ ಎಚ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಕೂಡ ನೂಕಾಟ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಗೆ ಬಂದು ಟ್ರಿಪಲ್ ಎಚ್ ಅವರು ಕೆವಿನ್ ಓವೆನ್ಸ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಇದಾದ್ಮೇಲೆ ಕ್ಯಾಮ್ರಾ ಡೈರೆಕ್ಟ್ ಆಗಿ ನಮ್ಮ ಜೇ ಊಸೋ ಅವರ ಮೇಲೆ ಫೋಕಸ್ ಆಗುತ್ತೆ. ಅಂಡ್ ಡಬ್ಲ್ಯೂ ಅವರು ಇಲ್ಲಿಂದ ಕಂಪ್ಲೀಟ್ ಆಗಿ ರಾಯಲ್ ರಂಬಲ್ ಮೇಲೆ ಫೋಕಸ್ ಆಗಿರ್ತಾರೆ. ರಾಯಲ್ ರಂಬಲ್ ಬಗ್ಗೆ ನಮಗೆ ತುಂಬಾ ವಿಚಾರ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಾರೆ, ಯಾವ ರೀತಿ ಇದು ಡಬ್ಲ್ಯೂ ಉನ್ನತ ಸ್ಟೇಜು. ಅಂಡ್ ಈ ಒಂದು ಸ್ಟೇಜ್ ಅಲ್ಲಿ 30 ಜನರಲ್ಲಿ ಯಾರು ಗೆಲ್ತಾರೋ ಅವರು ಡಬ್ಲ್ಯೂ ಬಿಗ್ಗೆಸ್ಟ್ ಇವೆಂಟ್ ಆದಂತಹ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾರೆ. ಸೊ ಇದರಲ್ಲಿ ಗೆಲ್ಲೋದು ಮುಖ್ಯ. ಅಂಡ್ ನಾನು ಅದನ್ನ ಮಾಡಿದ್ದೀನಿ. ಅಂಡ್ ಅದನ್ನ ಗೆದ್ದು ನಾನು ರಸಲ್ ಮೇನಿಯಾದಲ್ಲಿ ಮೇನ್ ಇವೆಂಟ್ ಮಾಡಿ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದೀನಿ. ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ನಾನು ನನ್ನ ಕನಸು ಮುಗಿತು ಅಂತ ಅನ್ಕೋಬಹುದಾಗಿತ್ತು, ಬಟ್ ನನ್ನ ಕನಸು ಇನ್ನೂ ಕೂಡ ಅದೇ ರೀತಿ ಇದೆ. ನನ್ನ ಕನಸು ಏನಾಗಿತ್ತಪ್ಪ ಅಂದ್ರೆ ಬ್ಯಾಕ್ ಸ್ಟೇಜ್ಗೆ ಹೋಗಿ ನಾನು ನನ್ನ ತಂದೆನ ನೋಡಬೇಕಾಗಿತ್ತು, ಬಟ್ ನನ್ನ ತಂದೆ ಈಗ ನನ್ನ ಜೊತೆಯಲ್ಲಿ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಡಸ್ಟಿ ರೋಡ್ಸ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಂಡ್ ಡಸ್ಟಿ ರೋಡ್ಸ್ ಅವರ ಒಂದು ಸ್ಯಾಡ್ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಇಲ್ಲೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಯಾವ ರೀತಿ ಡಸ್ಟಿ ರೋಡ್ಸ್ ಅವರ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂದ್ರೆ ಅವನು ತುಂಬಾ ದುಡ್ಡನ್ನು ಕೂಡ ನೋಡಿದ್ದಾನೆ. ಅಂಡ್ ಅಷ್ಟೇ
ಅಷ್ಟೇ ಕಷ್ಟನೂ ಕೂಡ ನೋಡಿದ್ದಾನೆ. ಒಂದು ಟೈಮಲ್ಲಿ ಮಕ್ಕಳನ್ನ ಸಾಕೋದಕ್ಕೆ ಅವನು ತನ್ನ ರೋಲೆಕ್ಸ್ ವಾಚ್ನು ಕೂಡ ಮಾರಿದ್ದ, ಅಷ್ಟು ಕಷ್ಟ ಡಸ್ಟಿ ರೋಡ್ಸ್ಗೆ ಬಂದಿತ್ತು ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಕೋಡಿ ರೋಡ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ರಸಲ್ಮೇನಿಯಾ 40 ಗೆದ್ದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಹಾಗೆ ಬ್ರೂಸ್ ಪಿಕ್ಚರ್ಸ್ ಅವರು ಹೋಗಿ ನಮ್ಮ ಡಸ್ಟಿ ರೋಡ್ಸ್ ಅವರು ಯಾರಿಗೆ ಆ ಒಂದು ರೋಲೆಕ್ಸ್ ವಾಚ್ ನ ಮಾರಿರ್ತಾರೋ ಅವನಿಂದ ಆ ಒಂದು ರೋಲೆಕ್ಸ್ ವಾಚ್ ನ ಮತ್ತೊಮ್ಮೆ ಪರ್ಚೇಸ್ ಮಾಡ್ಕೊಂಡು ಬಂದು ಕೋಡಿ ರೋಡ್ಸ್ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ. ನಿಜವಾಗ್ಲೂ ಆ ಒಂದು ಎಪಿಸೋಡ್ ಮಾತ್ರ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ಇದಾದ್ಮೇಲೆ ಕ್ಯಾಮ್ರಾ ಸೀದಾ ಡೈರೆಕ್ಟರ್ಸ್ ರೂಮಿಗೆ ಫೋಕಸ್ ಆಗುತ್ತೆ. ಅಂಡ್ ಇಲ್ಲಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ವಿನ್ನರ್ ಆಗಿ ಯಾರನ್ನ ಮಾಡೋಣ ಅಂತ. SWW ಅವರು ಒರಿಜಿನಲ್ ಆಗಿ ರಸಲ್ ಮೇನಿಯಾಗೆ 2 ಚಾಂಪಿಯನ್ಶಿಪ್ ಮ್ಯಾಚ್ ನ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಮೊದಲನೇದಾಗಿ ಜಾನ್ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಮ್ಯಾಚ್, ಎರಡನೇದಾಗಿ ಗಂತರ್ ಹಾಗೆ CM ಪಂಕ್ ಅವರ ಚಾಂಪಿಯನ್ಶಿಪ್ ಮ್ಯಾಚ್. ಅಂಡ್ ಈ 2 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳನ್ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಒಂದು ಜಾನ್ಸಿನಾ ಅವರು ರಾಯಲ್ ರಂಬಲ್ ನ ಗೆಲ್ಬೇಕು ಅಥವಾ CM ಪಂಕ್ ಅವರು ರಾಯಲ್ ರಂಬಲ್ ನ ಗೆಲ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂಡ್ ತುಂಬಾ ಜನ ಹೇಳ್ತಿರೋ ಪ್ರಕಾರ CM ಪಂಕ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಬೇಕು ಅಂತ ಜಾಸ್ತಿ ಜನ ಹೇಳ್ತಾ ಇರ್ತಾರೆ. ಅಂಡ್ CM ಪಂಕ್ ಅವ್ರನ್ನ ರಾಯಲ್ ರಂಬಲ್ ಗೆಲ್ಸಿ ಜಾನ್ಸಿನಾ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ನ ಗೆಲ್ಸೋಣ, ಈ ರೀತಿ ರೆಸಲ್ ಮೇನಿಯಾಗೆ 2 ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ಸೆಟ್ ಆಗುತ್ತೆ ಅಂತ ಡಿಸ್ಕಷನ್ಸ್ ನ ಮಾಡಬೇಕಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಅವ್ರ ಬಳಿ ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾರೆ, ನಿಜವಾಗ್ಲೂ ಈ 2 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳು ರಸಲ್ ಮೇನಿಯಾಗೆ 100% ಲಾಕ್ ಆಗಿದೆಯಾ ಅಂತ. ಅಂಡ್ ಅದಾದ್ಮೇಲೆ ಆ 2 ಮ್ಯಾಚಸ್ ಗಳನ್ನು ಕೂಡ ಒಂದ್ ರೀತಿ ವಾಶ್ ಔಟ್ ಮಾಡಲಾಗುತ್ತೆ. ಅಂದ್ರೆ ಗಂತರ್ ಹಾಗೆ CM ಪಂಕ್ ಅವರ ಮ್ಯಾಚ್ ಬದಲು ಸಡನ್ ಆಗಿ ಇಲ್ಲಿ ಒಂದು ಹೊಸ ಆಂಗಲ್ ನ ತಗೊಂಡ್ ಬರ್ತಾರೆ. ಆ ಒಂದು ಆಂಗಲ್ ಜೇ ಉಸೋ ಅವರಿಗೆ ಪುಷ್ ನ ಕೊಡೋದಕ್ಕೆ. ನಮ್ಮ ಬ್ರೂಸ್ ಪಿಕ್ಚರ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ, ಈ ಒಂದು ಟೈಮ್ ಅಲ್ಲಿ ಜೇ ಉಸೋ ಅವರು ಸಿಕ್ಕಾಪಟ್ಟೆ ಹಾಟ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂಡ್ ಸಿಕ್ಕಾಪಟ್ಟೆ ಪ್ರಾಫಿಟ್ ಕೂಡ ಬರ್ತಾ ಇದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಾವೇನಾದ್ರೂ ಜೇ ಉಸೋಗೆ ಪುಷ್ ಕೊಟ್ರೆ ಅವನು ಮುಂದೊಂದು ದಿನ ದೊಡ್ಡ ಸ್ಟಾರ್ ಕೂಡ ಆಗ್ಬಹುದು, ಇದೇ ಸರಿಯಾದ ಟೈಮ್ ಅಂತ ಜೇ ಉಸೋ ಅವ್ರನ್ನ ರಾಯಲ್ ರಂಬಲ್ ಗೆಲ್ಸೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ಮಾಡ್ತಾರೆ. ಸೀದಾ ಹೋಗಿ ಜೇ ಉಸೋಗೆ ತಿಳಿಸ್ತಾರೆ, ನಾವು ನಿನ್ನ ಕುಂಡಿಗೆ ರಾಕೆಟ್ ನ ಇಡ್ತಾ ಇದೀವಿ, ಯಾಕಂದ್ರೆ ಆ ರೀತಿ ನಿನಗೆ ರಾಕೆಟ್ ಪುಷ್ ನ ಕೊಡ್ತಾ ಇದೀವಿ. ಇಲ್ಲಿಂದ ನಿನಗೆ WWE ಕಂಪನಿಯಲ್ಲಿ ಏನೇನ್ ಸಿಗ್ಬೇಕು ಅಂತ ಆಸೆ ಇತ್ತು ಅದೆಲ್ಲದೂ ಕೂಡ ನಿಂದಾಗುತ್ತೆ, ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ನ ನಾವು ನಿನ್ ಕೈಯಲ್ಲಿ ವಿನ್ ಮಾಡಿಸ್ತಾ ಇದೀವಿ. ಬಟ್ ನೀನು ಈ ಒಂದು ವಿನ್ ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋಗೆ ಹೇಳ್ತಾರೆ. ನಮ್ಮ ಜೇ ಉಸೋ ಅವರು ಓಕೆ 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 ಅಂತಿರ್ತಾರೆ. ಅಂಡ್ ಅದನ್ನೇ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ಈ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಕೂಡ ಮಾಡ್ತಾ ಇರ್ತಾರೆ. ನಾನು ಜೇ ಉಸೋಗೆ ಎಲ್ಲದನ್ನು ಕೂಡ ಹೇಳಿದ್ದೀನಿ, ನಿನ್ನ ರಾಯಲ್ ರಂಬಲ್ ಏನೋ ಗೆಲ್ಲಿಸ್ಬಿಡ್ತೀವಿ, ಬಟ್ ಆ ಒಂದು ಹೈಪ್ ನ ನೀನು ಇದೇ ರೀತಿ ಮುಂದುವರಿಸಬೇಕು, ಮಧ್ಯಕ್ಕೆ ನೀನೇನಾದ್ರೂ ಕಳ್ಕೊಬಿಟ್ರೆ ಹೈಪ್ ನ ಇಷ್ಟೆಲ್ಲದೂ ಕೂಡ ವ್ಯರ್ಥ ಆಗುತ್ತೆ ಅಂತ ನಾನು ಅವನಿಗೆ ತಿಳಿಸಿದ್ದೀನಿ. ಅವನು ಕೂಡ ಓಕೆ ಓಕೆ ಅಂತ ಹೇಳಿದ್ದಾನೆ. ಸೊ ಡಿಸೈಡ್ ಆಗಿದೆ ಈ ಬಾರಿ ರಾಯಲ್ ರಂಬಲ್ ನ ಜೇ ಉಸೋ ಅವರು ಗೆಲ್ತಾರೆ ಅಂತ ಆ ಒಂದು ಮೀಟಿಂಗ್ ಅಲ್ಲಿ ಆ ಒಂದು ಡಿಸಿಷನ್ ನ ತಗೋತಾರೆ. ಅಂಡ್ ಜೇ ಉಸೋ ಅವರ ಮನೆಗೂ ಕೂಡ ಕ್ಯಾಮ್ರಾ ಆಂಗಲ್ ಹೋಗುತ್ತೆ. ಜೇ ಉಸೋ, ಜಿಮ್ಮಿ ಉಸೋ ಎಲ್ಲರೂ ಕೂಡ ಕೂತ್ಕೊಂಡು ಜೇ ಉಸೋ ಅವರ ಮಗಂಗೆ ಕೇಳ್ತಾ ಇರ್ತಾರೆ, ಈ ಬಾರಿ ರಾಯಲ್ ರಂಬಲ್ ಅಲ್ಲಿ ಅಂಕಲ್ ರೋಮನ್ ರೈನ್ಸ್ ಇದ್ದಾರೆ, ಜಿಮ್ಮಿ ಉಸೋ ಇದ್ದಾರೆ, ನಾನಿದ್ದೀನಿ, ಜೇಕೋಬ್ ಫಾಟು ಇದ್ದಾರೆ, ಅಂಡ್ ಅದೇ ರೀತಿ ಸೋಲೋ ಸಿಕೋವಾ ಕೂಡ ಇರ್ತಾರೆ. ನಿನಗೇನ್ ಅನ್ಸುತ್ತೆ ಮಗನೇ, ಈ ಬಾರಿ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ ಅಂತ ಜೇ ಉಸೋ ಅವರು ತನ್ನ ಮಗನ್ನ ಕೇಳಿದಾಗ ಅವರ ಮಗ ಕೂಡ ನನಗೆ ಜೇಕೋಬ್ ಫಾಟು ಅವರು ರಾಯಲ್ ರಂಬಲ್ ನ ಗೆಲ್ಬಹುದು ಅಂತ ಅನ್ನಿಸ್ತಾ ಇದೆಯಪ್ಪ ಅಂತ ಜೇ ಉಸೋಗೆನೆ ಹೇಳ್ತಾರೆ. ಲಿಟ್ರಲಿ ಅವರ ಮಗಂಗೂ ಕೂಡ ನಂಬಿಕೆ ಇರೋದಿಲ್ಲ, ಜೇ ಉಸೋ ನನ್ನ ಅಪ್ಪ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ. ಇದಾದ್ಮೇಲೆ ರಾಯಲ್ ರಂಬಲ್ ದಿನ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಮಗೊಂದು ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಷ್ಟೇ ಬ್ರೂಟಲ್ ಸ್ಪಾಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಇಂದ ನಮ್ಮ ಟ್ರಿಪಲ್ ಎಚ್ ಅವರು ಇಬ್ರನ್ನು ಕೂಡ ಚೆಕ್ ಮಾಡಿ ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಅಂಡ್ ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಗೆ ಬಂದು ಅವ್ರು ಹೇಳ್ತಾ ಇರ್ತಾರೆ, ನನಗೆ ಏನು ಕೂಡ ಆಗಿಲ್ಲ, ನನ್ನ ಎಲ್ಲಾ ಬಾಡಿ ಪಾರ್ಟ್ಸ್ ಗಳು ಕೂಡ ವರ್ಕ್ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲ ಗೈಸ್, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಸಾರಿನೂ ಕೂಡ ತಿಳಿಸ್ತಾ ಇರ್ತಾರೆ. ಯಾಕಪ್ಪ ಅಂದ್ರೆ ಅವರು ಟಾಪ್ ರೋಪ್ ಮೇಲಿಂದ ಕೋಡಿ ರೋಡ್ಸ್ ಅವರಿಗೆ ಒಂದು ಬ್ರೈನ್ ಬಸ್ಟರ್ ನ ಲ್ಯಾಡರ್ ಮೇಲ್ಗಡೆ ಹಾಕ್ತಾರೆ. ಅಂಡ್ ಆ ಒಂದು ಮೂವ್ನ ಕೆವಿನ್ ಓವೆನ್ಸ್ ಅವರು ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿರೋದಿಲ್ಲ, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರ್ತಾರೆ, ನಾನು ನಿನ್ನ ಎತ್ಕೊಂಡು ಸ್ವಲ್ಪ ಮುಂದೆ ಹಾಕೋಣ ಅನ್ಕೊಂಡೆ, ಬಟ್ ನೀನು ಹಿಂದೆ ಬಿದ್ದೋದೆ, ಹಾಗೆ ಹೀಗೆ, ಸಾರಿ ಅಂತ. ಲಿಟ್ರಲಿ ಕೆವಿನ್ ಓವೆನ್ಸ್ ಅವರಿಗೇನೆ ಜಾಸ್ತಿ ಏಟ್ ಆಗಿರುತ್ತೆ, ಆದ್ರೂ ಕೂಡ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರ ಬಳಿ ಸಾರಿನ ಕೇಳ್ತಾ ಇರ್ತಾರೆ. ನಿಜವಾಗ್ಲೂ ಈ ಒಂದು ಫುಟೇಜ್ ನನಗಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಅನ್ನಿಸ್ತು. ಇದಾದ್ಮೇಲೆ ನಮಗೆ ಮೈನ್ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಪ್ರಾರಂಭ ಮಾಡ್ತಾರೆ, ಒಬ್ಬೊಬ್ಬರಾಗೆ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್
ರೈನ್ಸ್ ಅವರು ಕೂಡ ಕೆಲವೊಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಜಾನ್ ಸಿನಾ ಅವರ ಎಂಟ್ರಿ ಆಗಿರ್ಬೋದು, ಸೆತ್ ರೋಲೆನ್ಸ್ ಅವರ ಎಂಟ್ರಿ ಆಗಿರ್ಬೋದು, ಸಿಎಂ ಪಂಕ್, ಜೇ ಉಸೋ ಅವರ ಎಂಟ್ರಿ ಆಗಿರ್ಬೋದು, ಇದೆಲ್ಲದೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಿಮಗೆ ಗೊತ್ತಿರಬಹುದು ಐಶೋ ಸ್ಪೀಡ್ ಅವರ ಸ್ಪೆಷಲ್ ಎಂಟ್ರಿನೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಿರ್ತಾರೆ. ಬೇಸಿಕಲಿ ಇದನ್ನೆಲ್ಲದೂ ಕೂಡ ಮೊದಲೇ ಅಕಿರಾ ಟೊಜಾವಾ ಅವ್ರನ್ನ ಕೂರಿಸ್ಕೊಂಡು ಪ್ಲಾನ್ ಮಾಡಿರ್ತಾರೆ. ಸೊ ಅಕಿರಾ ಟೊಜಾವಾ ಅವರು ಎಂಟ್ರಿ ಹತ್ರ ಹೋಗ್ತಾರೆ, ಆಗ ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ಆಗುತ್ತೆ. ಅಂಡ್ ಐಸೋ ಸ್ಪೀಡ್ ನೀನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀಯ ಅಂಡ್ ನಾನು ನಿನ್ನ ಕಳಿಸ್ತೀನಿ, ನೀನು ರಾಯಲ್ ರಮ್ಮಲ್ ಗೆ ಹೋಗ್ತೀಯಾ ಅಂತ ನಮ್ಮ ಐಶೋ ಸ್ಪೀಡ್ ಅವರು ಕೂಡ ಒಪ್ಕೋತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ಆಗುತ್ತೆ. ಅಂಡ್ ಆ ಒಂದು ಸಂಪೂರ್ಣ ಸಿಚುಯೇಷನ್ ಅಲ್ಲಿ ನಮ್ಮ ಅಕಿರಾ ಟೊಜಾವಾ ಅವರು ಒಂದ್ ರೀತಿ ಗೊಂಬೆ ತರ ಕೂತ್ಕೊಂಡು ಓಕೆ ನನ್ನನ್ನ ಬಲಿಪಶು ಮಾಡ್ತಾ ಇದ್ರಲ್ಲ ಗುರು ಅಂತ ನೋಡ್ಕೊಂಡು ನಿಂತಿರ್ತಾರೆ. ಅಂಡ್ ಅದಾದ್ಮೇಲೆ ಕಾರ್ಮೆಲಾ ಅವರು ಅಕಿರಾ ಟೊಜಾವಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಪ್ಲಾನ್ ಮಾಡದಂತೆ ಐಶೋ ಸ್ಪೀಡ್ ಅವ್ರನ್ನ ರಾಯಲ್ ರಂಬಲ್ ಒಳಗಡೆ ಕಳಿಸಲಾಗುತ್ತೆ. ಅಂಡ್ ಬ್ರಾನ್ ಬ್ರೇಕರ್ ಅವರು ಐಶೋ ಸ್ಪೀಡ್ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ನೋಡ್ತಾ ಇರ್ತಾರೆ, ಐಶೋ ಸ್ಪೀಡ್ ಇನ್ನೂ ಕೂಡ ಬದುಕಿದ್ದಾನೆ, ತಲೆ ಕೆಡಿಸ್ಕೋಬೇಡಿ ಅಂತ. ನಿಜವಾಗ್ಲೂ ಆ ಎಲ್ಲ ಮೂಮೆಂಟ್ ಕೂಡ ಫನಿ ಆಗಿತ್ತು. ಅಂಡ್ ಎಂಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಸಿಎಂ ಪಂಕ್ ಅವರು ಎಲಿಮಿನೇಟ್ ಮಾಡ್ತಾರೆ. ಅದೇ ರೀತಿ ಸಿಎಂ ಪಂಕ್ ಅವ್ರನ್ನ ಲೋಗನ್ ಪಾಲ್ ಅವರು ಎಲಿಮಿನೇಟ್ ಮಾಡ್ತಾರೆ. ಇದಾದ್ಮೇಲೆ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಎರಡೆರಡು ಬಾರಿ ಕರ್ವ್ ಸ್ಟಾಂಪ್ಸ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಎಲ್ಲಾ ಕ್ಯಾಮ್ರಾ ಆಂಗಲ್ ಕೂಡ ಸೆತ್ ರೋಲೆನ್ಸ್ ಅವ್ರನ್ನ ಫೋಕಸ್ ಮಾಡ್ತಾ ಇರಲಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಅಂಡ್ ಆ ಎಲ್ಲ ಅಟ್ಯಾಕ್ ಮುಗಿದ್ಮೇಲೆ ರಿಂಗ್ ಮೇಲ್ಗಡೆ ಕ್ಯಾಮ್ರಾಸ್ ಗಳು ಬರಲಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರ ಇನ್ಸ್ಟ್ರಕ್ಷನ್ ನ ಕೊಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಲೋಗನ್ ಪಾಲ್, ಜೇ ಉಸೋ ಹಾಗೆ ನಮ್ಮ ಜಾನ್ ಸಿನಾ ಅವರು ಉಳಿದಿರ್ತಾರೆ. ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಎಂಡಿಂಗ್ ಅಲ್ಲಿ ಜೇ ಉಸೋ ಹಾಗೆ ಜಾನ್ ಸಿನಾ ಅವರು ಮಾತ್ರ ಉಳಿದಿರ್ತಾರೆ. ಅಂಡ್ ಫೈನಲಿ ನಮ್ಮ ಜೇ ಉಸೋ ಅವರು ಜಾನ್ ಸಿನಾ ಅವ್ರನ್ನ ಎಲಿಮಿನೇಟ್ ಮಾಡಿ ಎಲ್ಲರನ್ನು ಕೂಡ ಶಾಕ್ ಮಾಡ್ತಾ ಈ ಬಾರಿಯ ರಾಯಲ್ ರಂಬಲ್ ನು ಕೂಡ ಗೆಲ್ತಾರೆ. ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಬಂದು ನಮ್ಮ ಜಾನ್ ಸಿನಾ ಅವ್ರಿಗೂ ಕೂಡ ಟ್ರಿಪಲ್ ಎಚ್ ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜಾನ್ ಸಿನಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತನ್ನನ್ನ ತಾನು ಎಲಿಮಿನೇಷನ್ ಚೇಂಬರ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡ್ಕೋತಾರೆ. ಅಂಡ್ ಇದಾದ್ಮೇಲೆ ಜೇ ಉಸೋ ಅವ್ರಿಗೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಅಪ್ರಿಶಿಯೇಷನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವಿವಾಗ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿರೋದ್ರಿಂದ ನೀವು ರಸಲ್ ಮೇನಿಯಾದಲ್ಲಿ ಯಾರನ್ನ ಫೇಸ್ ಮಾಡ್ತೀರಾ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅಂತ ಒಂದು ನೇಮ್ ನ ತಗೋತಾರೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಕೂಡ ಮುಗಿಯುತ್ತೆ. ಸೊ ಈ ಒಂದು ಎಪಿಸೋಡ್ ಅಲ್ಲಿ ಜೇ ಉಸೋ ಅವರಿಗೆ ಕೊಟ್ಟಂತಹ ಪುಷ್ ಬಗ್ಗೆ ಡಬ್ಲ್ಯೂ ಅವರು ಡೀಟೇಲ್ ಆಗಿ ತಿಳಿಸ್ತಾರೆ. ಅಂಡ್ ಜೇ ಉಸೋಗೆ ಪುಷ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋಗೆ ಹೇಳಿರ್ತಾರೆ, ನಾವೇನೋ ನಿನಗೆ ಈಗ ಪುಷ್ ನ ಕೊಡ್ತಾ ಇದೀವಿ, ಬಟ್ ಆ ಒಂದು ಪುಷ್ ನ ನೀನು ಕಡೆವರೆಗೂ ಮೇಂಟೈನ್ ಮಾಡಿ ಇಟ್ಕೋಬೇಕು, ಅದನ್ನ ನೀನು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ನಿನ್ನ ಪುಷ್ ವೇಸ್ಟ್ ಆಗುತ್ತೆ ಅಂತ. ನಿಜವಾಗ್ಲೂ ಆ ಒಂದು ಪುಷ್ ನ ನಮ್ಮ ಜೇ ಉಸೋ ಅವರು ಕಡೆವರೆಗೂ ಮೇಂಟೈನ್ ಮಾಡಿ ಇಟ್ಕೊಂಡ್ರೋ ಇಲ್ವೋ ಅಂತ ನಮಗೆ ಮುಂಬರುವಂತಹ ಎಪಿಸೋಡ್ಸ್ ಗಳಲ್ಲಿ ಡಬ್ಲ್ಯೂ ಅವರು ತಿಳಿಸ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಎಪಿಸೋಡ್ ಕೂಡ ಅದ್ಭುತವಾಗಿತ್ತು. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.